ದ್ರೋಹಿ ಕಮಲ್ ಹಾಸನ್ಗೆ, ಕನ್ನಡ ದ್ರೋಹಿ ಕಮಲ್ ಹಾಸನ್ಗೆ. ಒಂದ್ ಕಡೆ ಹೇಳ್ತಾರೆ ಎಲ್ಲಾದ್ರೂ ಎಲ್ಲ ಕೊಂಗ ಕಮಲಾಸನ್ಗೆ ಜೆಡಿ ಕಮಲಾಸನ್ಗೆ. ಕನ್ನಡದ ಬಗ್ಗೆ ಅವಹೇಳನಕಾರಿ ನಟ ಕಮಲ್ ಹಾಸನ್ ಸಾಕಷ್ಟು ಕನ್ನಡದ ಪರ ಗೆದ್ದು ಆಕ್ರೋಶ ಇವತ್ತು ಕೂಡ ನೀವು ಸುಟ್ಟಾಕಿದ್ರಿ. ಕಮಲ್ ಹಾಸನ್ ಒಬ್ಬ ದುರಾಂಕಾರಿ, ಅವನು ಕೊಂಗ, ಅವನಿಗೂ ಭಾಷೆಗೂ ಸಂಬಂಧವಿಲ್ಲ. ಅದರಲ್ಲೂ ಕನ್ನಡ ಭಾಷೆಯ ಬಗ್ಗೆ ಮಾತನಾಡೋದಕ್ಕೆ ಅವನಿಗೆ ಯಾವ ಅಧಿಕಾರವೂ ಇಲ್ಲ. ಅವನು ತಮಿಳುನಾಡಿನ ಬೆರ್ಕೆ ನಟ, ಅತ್ಯಂತ ಹೀನಾಯಕರವಾದಂಥ ನಟ. ಅವನು ತಮ್ಮ ಪಾರ್ಟಿ ಮಾಡಿದ್ರು, ಅದರಲ್ಲೂ ಅವರು ಮುಂದುವರಿಯಕ್ಕಾಗಲಿಲ್ಲ. ಈಗ DMK ಜೊತೆ ಸೇರಿ ಅಲ್ಲಿ ರಾಜ್ಯಸಭೆಗೆ ಬರಬೇಕು ಅಂತೇಳಿ ಬಹಳ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಮತ್ತು ತಮಿಳಿನಿಂದ ಕನ್ನಡ ಉದಯ ಆಯ್ತು ಅನ್ನುವ ಮಾತೇನಿದೆ ಅಲ್ಲ, ಇದು ಅಕ್ಷಮ್ಯ ಅಪರಾಧ. ಇದು ಬಹಳ ಗಂಭೀರವಾಗಿ ನಾವು ತೆಗೆದುಕೊಳ್ಬೇಕಾಗಿದೆ. ಕನ್ನಡಿಗರು ಇಡೀ ರಾಜ್ಯದಲ್ಲಿ ಇದನ್ನ ಅಷ್ಟು ಲಘುವಾಗಿ ತೀರ್ಮಾನ ಮಾಡೋದಾದ್ರೆ ಮುಂದೆ ಪರಭಾಷೆಯವರ ದಬ್ಬಾಳಿಕೆ, ಅವರ ನಾಲಿಗೆ ಬಾಯಿಗೆ ಬಂದಂಗೆ ಮಾತಾಡೋಕೆ ಶುರು ಮಾಡ್ತಾರೆ. ಕನ್ನಡದ ಗೌರವ, ಕನ್ನಡಿಗರ ಶಕ್ತಿ ಪ್ರದರ್ಶನ ಆಗಬೇಕಾಗಿದೆ. ಈ ಬಗ್ಗೆ ನಾಡಿನ ಸಾಹಿತಿಗಳು, ಪತ್ರಕರ್ತರು, ಹೋರಾಟಗಾರರು ಎಲ್ಲರೂ ಇವತ್ತು ಒಂದೇ ಒಂದು ಕಡೆ ನಿಲ್ಲಬೇಕಾಗಿದೆ. ಒಂದು ಧ್ವನಿಯನ್ನ ಎತ್ತಬೇಕಾಗಿದೆ. ಯಾವ ಕಾರಣಕ್ಕೂ ಕಮಲ್ ಹಾಸನ್ ಹೇಳ್ತಾನೆ ನಾನು ಕ್ಷಮಾಪಣೆ ಕೇಳೋದಿಲ್ಲ ಅಂತ. ಕಮಲ್ ಹಾಸನ್ ಕ್ಷಮಾಪಣೆ ಕೇಳುವವರೆಗೂ ಕರ್ನಾಟಕದಲ್ಲಿ ಭಾರಿ ಹೋರಾಟ ಮಾಡಲೇಬೇಕಾಗುತ್ತೆ. ಬರೀ ಕಮಲ್ ಹಾಸನ್ ಚಿತ್ರ ಒಂದೇ ಅಲ್ಲ. ತಮಿಳುನಾಡಿನ ಮುಖ್ಯಮಂತ್ರಿ ಸ್ಟಾಲಿನ್ ಕಮಲ್ ಹಾಸನ್ಗೆ ರಾಜ್ಯಸಭೆ ಕೊಡக்கூಡದು. ಕಮಲ್ ಹಾಸನ್ ಹೇಳ್ಬೇಕು, ಮೊದಲು ನೀವು ಹೇಳಿರ್ತಕ್ಕಂಥ ಕನ್ನಡದ ಬಗ್ಗೆ ನೀವು ಮಾತಾಡಿರ್ತಕ್ಕಂಥ ಅತ್ಯಂತ ಕೀಳು ಮಟ್ಟದ ಭಾಷೆಯನ್ನ ಹಿಂದಕ್ಕೆ ಪಡಿಬೇಕು, ಕ್ಷಮಾಪಣೆ ಕೇಳಬೇಕು. ಇದಾದರೆ ನಾವು ರಾಜ್ಯಸಭೆಗೆ ಕರೆಸ್ತೀವಿ ಅಂತ ಹೇಳ್ಬೇಕು. ಇಲ್ಲ ಸ್ಟಾಲಿನ್ ಹೇಳ್ತೀವಿ, ಮುಂದಿನ ದಿನಗಳಲ್ಲಿ ಇಡೀ ಕರ್ನಾಟಕ ರಾಜ್ಯಾದ್ಯಂತ ತಮಿಳು ಚಿತ್ರಗಳು, ಇಡೀ ಎಲ್ಲ ಚಿತ್ರಗಳು ಪ್ರದರ್ಶನಕ್ಕೆ ಅವಕಾಶ ಕೊಡೋದಿಲ್ಲ, ಎಚ್ಚರಿಕೆ. ಮತ್ತು ಈ ಕಮಲ್ ಹಾಸನ್ ಚಿತ್ರ ಬರ್ತಾ ಇದೆ, ಅದರ ವಿರುದ್ಧ ತೀವ್ರವಾಗಿ ಹೋರಾಟ ಮಾಡ್ತೇವೆ. ಇಡೀ ರಾಜ್ಯದ ಎಲ್ಲಾ ಕನ್ನಡ ಪರ ಸಂಘಟನೆಗಳು ಇದು ಕನ್ನಡಿಗರಿಗಾಗಿರ್ತಕ್ಕಂಥ ಅಪಮಾನ, ಅಗೌರವ, ಇದು ಕನ್ನಡಿಗರ ಮೇಲೆ ದಾಳಿ, ದಬ್ಬಾಳಿಕೆ, ಇದು ನಿಜಕ್ಕೂ ಬಹಳ ಅತ್ಯಂತ ಅಗೌರವ. ಒಂದು ಕಡೆ ಹಿಂದಿಯವರದು, ಒಂದು ಕಡೆ ತಮಿಳರದು, ಮತ್ತೊಂದು ಕಡೆ ಮಲಯಾಳಿಗಳದು. ಇದು ನಮ್ಮ ಮೇಲೆ ಇಡೀ ಬೆಂಗಳೂರು ಕರ್ನಾಟಕದಲ್ಲಿ ಪರಭಾಷೆಯವರ ದಬ್ಬಾಳಿಕೆ ತೀವ್ರ ಆಗಿದೆ. ಅದಕ್ಕೆ ಇದು ಒಂದು ಶಕ್ತಿ ಕೊಡುವ ರೀತಿ ಆಗುತ್ತೆ. ಕಮಲ್ ಹಾಸನ್ ಯಾವ ಕಾರಣಕ್ಕೂ ಕೂಡಲೇ ತೆಗೆದುಕೊಳ್ಳಲೇಬೇಕು. ಕ್ಷಮಾಪಣೆ ಕೇಳದೇ ಇದ್ದ ಪಕ್ಷದಲ್ಲಿ ರೂಪುರೇಷೆಗಳೇನು ಹೋರಾಟ ಮಾಡೋದಕ್ಕೆ ಮುಂದಿನ ದಿನಗಳಲ್ಲಿ ಅಥವಾ ಚಿತ್ರರಂಗದ ಕಡೆಯಿಂದ ಯಾವ ರೀತಿ ಬೆಂಬಲವನ್ನ ತಾವು ಕೇಳ್ತಾ ಇದ್ದಾರೆ, ಯಾವ ರೀತಿ ಅವರ ನಡೆ ಯಾವ ರೀತಿ ಇರಬೇಕು? ಅದೇ ಈಗ ನಾನು ಚಿತ್ರರಂಗದವರೆಗೂ ಹೇಳ್ತೀನಿ, ಬಹಳ ಗಂಭೀರವಾಗಿ ವಾಣಿಜ್ಯ ಮಂಡಳಿಯವರು ನೇರವಾಗಿ ಸ್ಪಷ್ಟವಾಗಿ ತೀರ್ಮಾನ ತಗೊಳ್ಬೇಕು. ಅವರು ಇದರಲ್ಲಿ ವಾಣಿಜ್ಯ ಮಂಡಳಿ ಕರ್ನಾಟಕದಲ್ಲಿರ್ತಕ್ಕಂಥ ಕನ್ನಡಿಗರ ವಾಣಿಜ್ಯ ಮಂಡಳಿಯಲ್ಲಿ ಕನ್ನಡಿಗರಿಗೆ ಕಮಲ್ ಹಾಸನ್ ಮಾಡಿರ್ತಕ್ಕಂಥ ಅಪಮಾನ, ಅಗೌರವ, ಇದನ್ನು ಯಾವ ಕಾರಣಕ್ಕೂ ಸಹಿಸೋಕ್ ಸಾಧ್ಯ ಇಲ್ಲ. ವಾಣಿಜ್ಯ ಮಂಡಳಿಯವರು ತೀರ್ಮಾನ ತೆಗೆದುಕೊಳ್ಬೇಕು. ಅವರು ಸಂಪೂರ್ಣ ಬೀದಿಗೆ ಇಳಿಬೇಕಾಗುತ್ತೆ. ಇದು ಸರ್ಕಾರವನ್ನು ಹೇಳ್ತೀನಿ, ನೀವೇ ಸರ್ಕಾರವೇ ಕಮಲ್ ಹಾಸನ್ ಮೇಲೆ ಮೊಕದ್ದಮೆ ದಾಖಲು ಮಾಡಿ, ಸರ್ಕಾರವೇ ಕೂಡಲೇ ಚೀಫ್ ಸೆಕ್ರೆಟರಿ ಅವರು ಅವನ ಮೇಲೆ ಮೊಕದ್ದಮೆ ದಾಖಲು ಮಾಡಬೇಕು, ಕೂಡಲೇ ಕ್ಷಮಾಪಣೆ ಕೇಳಬೇಕು. ಇಲ್ಲದೆ ಹೇಳು
ಹೆಂಗೆ ತಮಿಳಿನಿಂದ ಕನ್ನಡ ಹೆಂಗೆ ಉದಯವಾಯ್ತು ಹೇಳಲೇಬೇಕು. ಇಲ್ಲ ಅಂತಂದ್ರೆ ಕರ್ನಾಟಕದೊಳಗೆ ಕಮಲ್ ಹಾಸನ್ ಬಹಿಷ್ಕಾರ, ಕರ್ನಾಟಕದೊಳಗೆ ಬರಕ್ ಕೂಡ್ದು. ನಾವಂತೂ ಇಡೀ ರಾಜ್ಯಾದ್ಯಂತ ತೀವ್ರ ಹೋರಾಟ ಮಾಡ್ತೇವೆ. ನಾಳೆ ರಾಮನಗರದಲ್ಲೂ ಹೋರಾಟ, ನಾಳಿದ್ದು ಮೈಸೂರಿನಲ್ಲಿ, ಇಡೀ ರಾಜ್ಯಾದ್ಯಂತ ತೀವ್ರ ಹೋರಾಟ.